ಗ್ರಾಮ ಪಂಚಾಯತ್ ಸೇರಿದಂತೆ ಜಿಲ್ಲೆಯ ಸಮಗ್ರ ಅಭಿವೃದ್ಧಿಯ ಕುರಿತು ಯೋಜನೆಗಳನ್ನು ರೂಪಿಸುವಾಗ ಸಾರ್ವಜನಿಕರ ಆಕ್ಷೇಪಗಳನ್ನು ಸೇರ್ಪಡೆಗೊಳಿಸಿ ಸಮಗ್ರ ಯೋಜನೆ ಸಿದ್ಧಪಡಿಸುವಂತೆ ರಾಜ್ಯ ವಿಕೇಂದ್ರೀಕರಣ ಯೋಜನೆ ಮತ್ತು ಅಭಿವೃದ್ಧಿ ಸಮಿತಿಯ ಉಪಾಧ್ಯಕ್ಷ ಡಿಆರ್ ಪಾಟೀಲ್ ತಿಳಿಸಿದರು. ಶಿರಸಿಯ ಅಂಬೇಡ್ಕರ್ ಭವನದಲ್ಲಿ ನಡೆದ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ತಳಮಟ್ಟದಿಂದ ಯೋಜನೆಗಳನ್ನು ರೂಪಿಸುವ ಪ್ರಗತಿ ಪರಿಶೀಲನಾ ಸಭೆಯಲ್ಲಿ ಅಧ್ಯಕ್ಷತೆ ವಹಿಸಿ ಮಾತನಾಡಿದರು. ನಾನು ನಿಮ್ಮಿಂದ ಮಾರ್ಗದರ್ಶನ ಪಡ್ಕೊಳ್ಳೋಕೆ ಬಂದವ. ಸ್ವಾಭಾವಿಕವಾಗಿ ನೀವು ನಮಗಿಂತ ಶಾಣ್ಯರ ಅದ್ರಾಗೇನು ಪ್ರಶ್ನೆ ಇಲ್ಲ. ಅದು ನಾನು ಪ್ರಮೋದನ ಜೊತೆಗೂ ಭಾಳ ಆತ್ಮೀಯ ಸಂಬಂಧದ, ಭಟ್ರ ಜೊತೆಗೂ ಸಂಬಂಧದ. ಇನ್ನು ನಮ್ಮ ಚಿಕ್ಕಪ್ಪನವ್ರ ಕಾಲದಿಂದ ಕಡಿಮೆ ಹೆಗಡೆಯವರು, ಶಾಂತಾರಾಮ್ ಅವರೆಲ್ಲ ಕೂಡ ನಮ್ಗೆ ಭಾಳ ಆತ್ಮೀಯ ಸಂಬಂಧ ಇತ್ತು. ಹಾಗಾಗಿ ನೀವು ಹೆಂಗೆ ಏನು ಎಲ್ಲ ನನಗೆ ಐತಿ. ಯೋಜನೆ ಮತ್ತು ಅಭಿವೃದ್ಧಿ ಸಮಿತಿಯ ಮಾಜಿ ಉಪಾಧ್ಯಕ್ಷ ಪ್ರಮೋದ್ ಹೆಗಡೆ ಮಾತನಾಡಿ, ಜಿಲ್ಲೆಯು 80% ತೋಟಗಾರಿಕಾ ಬೆಳೆಯನ್ನ ಅವಲಂಬಿಸಿದ್ದು, ಅಡಿಕೆ ಬೆಳೆಗೆ ತಗುಲುವ ಎಲೆ ಚುಕ್ಕಿ ರೋಗ ನಿಯಂತ್ರಣಕ್ಕೆ ಸೂಕ್ತ ಔಷಧಿ ಕಂಡುಹಿಡಿಯಬೇಕು, ಕಾಲು ಸಂಕ ನಿರ್ಮಾಣಕ್ಕೆ ಆದ್ಯತೆ ನೀಡಬೇಕು, ಜನಪ್ರತಿನಿಧಿಗಳು ಮತ್ತು ಅಧಿಕಾರಿಗಳ ಜನಸಂಪರ್ಕ ಉತ್ತಮವಾಗಿರಬೇಕು ಎಂದು ಹೇಳಿದರು. ಇಡೀ ಪ್ಲಾನಿಂಗ್ ಕಮಿಷನ್ ಡೆಲ್ಲಿಯಿಂದ ಹಿಡಿದು ಜನಸಂಖ್ಯೆ ಆಧಾರಿತವಾದ ಫಲಾನುಭವ ಕೊಡ್ತಾರೆ. ತಲೆಗಳ ಮೇಲೆ ಲೆಕ್ಕ. ನಾವು ವಿಶಾಲವಾದ ಜಿಲ್ಲೆಯಾದರೂ ಸಹಿತ ಜನಸಂಖ್ಯೆ ತೀರಾ ಕಡಿಮೆ ಇರೋದ್ರಿಂದ ಈ ಎರಡೂ ಆಧಾರಗಳಿಂದ ನಮಗೆ ಬರುವಂಥ ಸಂಪನ್ಮೂಲಗಳು ತುಂಬ ಕಡಿಮೆ. ಆದರೆ ವೆಚ್ಚಗಳು ಹೇಗೆ? ಒಂದು ಮನೆಯಿಂದ ಒಂದು ಹಳ್ಳಿಗೆ ಹೋಗ್ಲಿಕ್ಕೆ 5 ಕಿಲೋಮೀಟರ್ 10 ಕಿಲೋಮೀಟರ್ ಹೋಗಬೇಕು ಸರ್. ನೀವು ಸಾಯಂಕಾಲ 6 ಗಂಟೆ ಹತ್ತಿರ ಶಾಲೆ ಬಿಟ್ಟಾಗ ಒಮ್ಮೆ ರೋಡ್ನಲ್ಲಿ ಹೋಗಬೇಕು ಹಳ್ಳಿಗಳಲ್ಲಿ. ಜಿಲ್ಲಾಧಿಕಾರಿ ಕೆ ಲಕ್ಷ್ಮೀಪ್ರಿಯಾ ಮಾತನಾಡಿ, ಯೋಜನೆಗಳನ್ನು ರೂಪಿಸುವಾಗ ಸಂಪನ್ಮೂಲಗಳನ್ನು ಗುರುತಿಸಬೇಕು, ತಳಮಟ್ಟದಿಂದ ಸಮಸ್ಯೆಗಳನ್ನು ಅರಿತು ಯೋಜನೆಯನ್ನ ರೂಪಿಸಬೇಕು, ಸುಸ್ಥಿರ ಅಭಿವೃದ್ಧಿಯ ಗುರಿ ಇರಬೇಕು. ಜಿಲ್ಲೆಯಲ್ಲಿ ಪ್ರವಾಸೋದ್ಯಮ ಚಟುವಟಿಕೆಗಳನ್ನು ಉತ್ತೇಜಿಸಿ ಯೋಜನೆಯನ್ನ ರೂಪಿಸಬಹುದಾಗಿದೆ ಎಂದು ಹೇಳಿದರು. ಸಭೆಯಲ್ಲಿ ಜಿಲ್ಲಾ ಪಂಚಾಯತ್ ಸಿಇಒ ಡಾಕ್ಟರ್ ದಿಲೀಶ್ ಶಶಿ, ಶಿರಸಿ ಉಪವಿಭಾಗಾಧಿಕಾರಿ ಶಂಕರಗೌಡಿ, ನಗರಾಭಿವೃದ್ಧಿ ಕೋಶದ ಯೋಜನಾ ನಿರ್ದೇಶಕ ಜಹೀರ್ ಅಬ್ಬಾಸ್, ಜಿಲ್ಲಾ ಪಂಚಾಯತ್ ಮುಖ್ಯ ಯೋಜನಾಧಿಕಾರಿ ಸೋಮಶೇಖರ್ ಮೇಸ್ತಾ, ಯೋಜನಾ ನಿರ್ದೇಶಕ ಕರೀಂ ಅಸಾದಿ, ಉಪಕಾರ್ಯದರ್ಶಿ ಪ್ರಕಾಶ್ ಹಾಲಂನವರ್, ಗ್ರಾಮ ಪಂಚಾಯತ್ ಸದಸ್ಯರ ಒಕ್ಕೂಟದ ಅಧ್ಯಕ್ಷ ಎಂಕೆ ಭಟ್ ಮತ್ತಿತರರು ಉಪಸ್ಥಿತರಿದ್ದರು. ನುಡಿಸಿರಿ ನ್ಯೂಸ್ ಡೆಸ್ಕ್, ಶಿರಸಿ.